ಎಪಿಸೋಡ್ 79 70 ಕೋಟಿ. ಹರ್ಷದ್ ಮತ್ತೆ ಎಲ್ಲರೂ ಇರೋ ಕಡೆ ವಾಪಸ್ ಬಂದ. ಹೀನಾ ಕೂಡ ಓಕೆ ಓಕೆ ಅಂತ ಕಾಲ್ ಕಟ್ ಮಾಡಿದ್ಲು. ಹೀನಾ ಹರೇ ಈಗ ಬರ್ತಿದ್ದೀರಾ ಅಂತ ಕೇಳಿದ್ಲು. ಹೌದು ಬನ್ನಿ ಅಂತ ಹೇಳ್ದ ಹರ್ಷದ್. ಆಮೇಲೆ ನೀವು ಇನ್ನೂ ತಿಂದಿಲ್ವಾ ಅಂತ ಕೇಳಿದ್ದ. ಇಲ್ಲ ಒಂದು ಕಾಲ್ ಬಂದಿತ್ತು ಅಂತ ಹೇಳಿದ್ಲು ಹೀನಾ. ಹೌದಾ ಬನ್ನಿ ಊಟಕ್ಕೆ ಹೋಗೋಣ ಅಂತ ಅವ್ರ ಕಡೆ ತಿರುಗಿದ್ರು. ಆಲ್ಮೋಸ್ಟ್ ಅವ್ರ ಊಟ ಆಗಿತ್ತು. ಎಮಿಲಿಯಾ ಹೀನಾ ಎಲ್ಲ ಆರ್ಡರ್ ಮಾಡಿದ್ಯಾ, ಆದರೆ ಐಸ್ ಕ್ರೀಮ್ ಎಲ್ಲೇ ಅಂತ ಹೇಳಿದ್ಲು. ಅಯ್ಯೋ ಅದು ಮರ್ತುಬಿಟ್ಟೆ ಅಂತ ಅದನ್ನು ಆರ್ಡರ್ ಮಾಡಿದ್ಲು. ಇನ್ನು ಹರ್ಷದ್ ಸರಿ ಸರಿ ಇಲ್ಲಿ ಕೇಳಿ, ನನ್ನ ಹೊಸ ಹಾಸ್ಪಿಟಲ್ HVA ಹಾಸ್ಪಿಟಲ್ಸ್ ಓಪನಿಂಗ್ ಇದೆ, ನೀವೆಲ್ಲ ತಪ್ಪದೆ ಬರಬೇಕು, ಯಾರೂ ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ಪರಶಿವ ಸವಿತಾ ಅವ್ರ ಕೈಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟ. ಆಗ ಪರಶಿವ ಸವಿತಾ ಬರ್ತೀನಿ ಕಣಪ್ಪ ಅಂಥೇಳಿ ಆ ಕಾರ್ಡ್ ಹೀನಾಗೆ ಕೊಟ್ಟರು. ಹೀನಾ ಮನಸ್ಸಲ್ಲೇ ಅಂದರೆ ಹರ್ಷದೇ HVA ಗ್ರೂಪ್ಸ್ ಓನರ್, ಸ್ವಲ್ಪನೂ ಕೊಬ್ಬು ಅನ್ನೋದೇ ಇಲ್ಲ ಅಲ್ಲ. ಅವ್ರದ್ದೇ ಗೋಲ್ಡ್ ಅಂಗಡಿ, ಅವ್ರದ್ದೇ ಸೀರೆ ಅಂಗಡಿಗೆ ಕರ್ಕೊಂಡು ಹೋದರು, ಸ್ವಲ್ಪನೂ ಅಹಮಿಲ್ಲ ಅಂತ ಹರ್ಷದ್ಗೆ ಇಂಪ್ರೆಸ್ ಆದಳು. ಹರ್ಷದ್ ಹೀನಾ ಕಡೆ ನೋಡಿ, ಅರೆ ಜಾಸ್ತಿ ಶಾಕ್ ಆಗಬೇಡ, ನಾನು ನನ್ನ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಹರ್ಷದ್ ಬಿಸ್ನೆಸ್ ಮ್ಯಾನ್ ಅಂತ ತಿಳಿದಿತ್ತು, ಆದರೆ HVA ಗ್ರೂಪ್ ಓನರ್ ಅಂತ ಅವಳಿಗೆ ಈಗಲೇ ಗೊತ್ತಾಗಿದ್ದು. ಅವಳು ಸಿಂಪಲ್ ಆಗಿ ಸ್ಮೈಲ್ ಮಾಡಿ ಸುಮ್ಮನೆ ಆದಳು. ಸವಿತಾ ಪರಶಿವ ಅವರು ಕೂಡ ಹರ್ಷದ್ ಬಗ್ಗೆ ತಿಳಿದ ಮೇಲೆ ಪೂಜೆ ಅಷ್ಟು ಚೆನ್ನಾಗಾಗಿದ್ದು ಆಶ್ಚರ್ಯ ಇಲ್ಲ ಅಂತ ಹೇಳ್ಕೊಂಡ್ರು. ಮನಸ್ಸಲ್ಲೇ ಕವಿತಾಗೆ ಆಶ್ಚರ್ಯ ಆದರೂ ಅದನ್ನು ಅಲ್ಲೇ ನೆಗ್ಲಿಜೆನ್ಸಿ ಮಾಡಿದ್ಲು. ಇನ್ನು ಅಮರ್ ಅಣ್ಣ ಯಾಕೆ ಇಷ್ಟು ಬೇಗ ಓಪನ್ ಮಾಡಬೇಕು ಅಂತ ಇದ್ದಾನೆ ಅಂತ ಹೇಳ್ಕೊಂಡ. ಬಟ್ ಹೀನಾ ಸ್ವಲ್ಪದರಲ್ಲೇ ನಾರ್ಮಲ್ ಆಗಿ ಊಟ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ಲು. ಎಲ್ಲರೂ ಊಟ ಆಗಲೇ ಆಗಿತ್ತು. ಎಮಿಲಿಯಾ ನಮ್ಮದು ಮುಗ್ದು ಹೋಗಿದೆ ಕಣಮ್ಮ, ನೀನು ಹರ್ಷದವರೇ ತಿನ್ನಬೇಕು, ನೀವು ಮಾಡಿ ಮೊದಲು, ನಾನು ಹೋಗಿ ಇಲ್ಲಿಂದ ಲೈವ್ ಹೋಗ್ತೀನಿ, ನಾಳೆಯಿಂದ ನೀನು ಇಲ್ಲಿಂದನೇ ಲೈವ್ ಬರಬೇಕು, ಇಲ್ಲ ಕಾಲಲ್ಲೇ ಸಾಯಿಸ್ಬಿಡ್ತಾರೆ ಪಾಪ ಟೇಸ ಅಂತ ಹೇಳಿದ್ಲು. ಅದು ಕವಿತಾಗೆ, ಹರ್ಷದ್, ಮಲ್ಲಿಕ್ಗೆ, ಹೀನಾಗೆ ಅರ್ಥ ಆಯಿತು, ಬೇರೆಯವ್ರಿಗೆ ಆಗಲಿಲ್ಲ. ಹೀನಾಗೆ ಅವಳಿಗೆ ಹೇಳಿದ್ದಕ್ಕೆ ಏನೂ ಅನಿಸ್ಲಿಲ್ಲ, ಅವಳು ಹೇಳಿದ್ದು ಯಾರಿಗೂ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡಿದ್ಲು. ವನಜ, ಸವಿತಾ ಅವರೇ ನಮ್ಮ ಯಜಮಾನ್ರಿಗೆ ಊಟ ಮಾಡಿಸ್ಬೇಕು, ನಾವು ಹೋಗಿ ತಿನ್ಸಿದ್ರೆ ತಿನ್ಸಿದ ಹಾಗೆ ಅಂತ ಬೇಗ ಬೇಗ ಊಟ ಮುಗಿಸಿ ಅಮರ್ ಅವ್ರಿಗೂ ಏನು ಫುಡ್ ಕೊಡೋದು ಅಂತ ಕಾಲ್ ಮಾಡಿ ಸ್ಟಾಫ್ ಕೇಳಬೇಕು ಅಂತ ಬೇಗ ಅಲ್ಲಿಂದ ಹೋದರು. ಎಲ್ಲರೂ ಒಬ್ಬರು ಆದಮೇಲೆ ಒಬ್ಬರು ಊಟ ಮುಗಿಸಿ ಅಲ್ಲಿಂದ ಹೋದರು. ಹೀನಾ ಅಂತೂ ಹರ್ಷದ್ ಇನ್ವಿಟೇಷನ್ ಕಾರ್ಡ್ ನೋಡಿ ನಗ್ತಿದ್ಲು. ಹರ್ಷದ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಬೆಣ್ಣೆ ಹುಡುಕ್ತಾ ಇದ್ದವಳಿಗೆ ತುಪ್ಪನೇ ತಂದುಕೊಟ್ಟಿದ್ದಾರೆ, ಈಗ ಇವ್ರಿಗೆ ಹೇಗೆ ಹೆಲ್ಪ್ ಕೇಳೋದು ಅಂತ ಯೋಚನೆ ಮಾಡಿದ್ಲು. ಹರ್ಷದ್ ಹೀನಾನ ನೋಡ್ದ, ಅವಳು ಕಾರ್ಡ್ ಒಳಗೆ ತಲೆ ತೋರಿಸಿ ಬಿಟ್ಟಿದ್ಲು. ಹರ್ಷದ್ ಹೀನಾನ ನಿಧಾನವಾಗಿ ಟಚ್ ಮಾಡಿ, ಊಟ ಮಾಡೋಣ, ಯಾಕೆ ಆ ಕಾರ್ಡನ್ನ ನೋಡ್ತಿದ್ದೀರಾ, ಅದನ್ನೇ ತಿಂತೀರಾ ಅಂತ ಹೇಳ್ದ. ಆಗೀನ ಇರೋ ಹಲ್ಲು ಮುದ್ದಾಗಿಬಿಟ್ಟು ಇಲ್ಲ ಊಟ ಮಾಡೋದಕ್ಕೆ ಶುರು ಮಾಡಿದ್ಲು. ಹರ್ಷದ್ನ ಹೀನಾ ನೋಡಿದ್ಲು. ಹರ್ಷದ್ ಊಟನ ಕಷ್ಟಪಟ್ಟು ತಿಂತಾ ಇದ್ದ, ಯಾಕೆಂದರೆ ಅವನ ಕೈಗೆ ಗಾಯ ಆಗಿತ್ತಲ್ವ, ಮತ್ತು ಅದು ಉರಿತಿತ್ತು. ಅವನು ಏನೇನೋ ಸರ್ಕಸ್ ಮಾಡ್ತಿದ್ದ. ಹೀನಾ ಮೇಲೆ ಎದ್ದು ಹರ್ಷದ್ನ ತನ್ನ ಎದುರು ಕೂರಿಸಿ ಅವನ ಬಾಯಿ ಹತ್ರ ಸ್ಪೂನ್ ತಂದಿಟ್ಲು. ನೋಡಿ, ನನ್ನ ಕಾರಣದಿಂದ ನಿಮಗೆ ತಿನ್ನೋಕ್ಕಾಗ್ತಿಲ್ಲ ಅಂತ ಹೇಳಿ ಅವಳೇ ಊಟ ತಿನ್ನಿಸ್ತಿದ್ಲು. ಹರ್ಷದ್ ಹೀನಾಗೆ ನೀವು ತಿನ್ನಿ ಅಂತ ಹೇಳ್ದ. ಅವಳು ಮರೆತು ಹರ್ಷದ್ ತಿಂದಿದ್ದ ಸ್ಪೂನಲ್ಲೇ ಊಟ ತಿಂದ್ಬಿಟ್ಲು. ಆಮೇಲೆ ಅಯ್ಯೋ ಅಂತ ಮತ್ತೆ ಹರ್ಷದ್ಗೆ ಬೇರೆ ಸ್ಪೂನಲ್ಲಿ ಊಟ ಮಾಡಿಸ್ತಿದ್ಲು. ಮಿಸ್ಸಾಗಿ ಹೀನಾ ಕೈಯಿಂದ ಸ್ಪೂನ್ ಕೆಳಗೆ ಬಿತ್ತು. ಆಗ ಹರ್ಷದ್ ಹೀನಾ ತಿಂದಿದ್ದ ಊಟನ ಬಾಯಿಗೆ ಹಾಕ್ಕೊಂಡ. ಹೀನಾನು ಹರ್ಷದ್ಗೆ ತಿನ್ನಿಸ್ತಾ ಅವಳು ತಿಂತಾಯಿದ್ಲು. ಅವಳು ತಿನ್ನೋ ಆಗ ಸೂಪ್ ಅವಳು ತುಟಿ ಹತ್ರ ಇತ್ತು. ಹರ್ಷದ್ ಹೀನಾನ ಹಾಗೇ ನೋಡಿ ಅವಳು ತುಟಿ ಹತ್ರ ಕೈ ತಂದು ಆ ಸೂಪನ್ನು ಒರೆಸ್ದ. ಅದನ್ನು ನೋಡಿ ಹೀನಾ ನಕ್ಕಳು. ನಾನು ಹಾಗೆ ತಿನ್ನೋವಾಗ ಅಂತ ಹೇಳಿದ್ಲು. ಹರ್ಷದ್ ಪರವಾಗಿಲ್ಲ, ನಾನು ಹೀಗೆ ತಿನ್ನೋದು ಅಂತ ಹೇಳಿದ್ಲು. ಹರ್ಷದ್ ಕಾರ್ಡ್ನಲ್ಲಿದ್ದಾಗ ಅವನ ಕೈ ಗಾಯ ಆಗಿತ್ತು. ಹೀನಾ ಅವನಿಗೆ ಹಣ್ಣು ಕಟ್ ಮಾಡಿ ತಿನ್ನಿಸಿದೆಲ್ಲ ಅವನಿಗೆ ನೆನಪಾಯಿತು. ಅದು ನೆನಪಿಸ್ಕೊಂಡು ಹರ್ಷದ್ ಸ್ಮೈಲ್ ಮಾಡ್ದ. ಹೀನಾ ಹೌದು, ನನಗೆ ಟೇಬಲ್ ಮ್ಯಾನರ್ಸ್ ಫಾಲೋ ಮಾಡೋದೇ ಆಗಲ್ಲ, ಫುಡ್ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಸೇಮ್ ಪಿಂಚ್ ಅಂತ ಹೇಳ್ದ. ಹೀನಾ ನಕ್ಕಳು. ಹರ್ಷದ್ ಹೀನಾ ಎಷ್ಟೋ ದಿನ ಆದಮೇಲೆ ಒಬ್ರಿಗೊಬ್ರು ಊಟ ಮಾಡಿಸ್ತಿರೋದು. ಹರ್ಷದ್ ಕೂಡ ಹೀನಾಗೆ ಊಟ ತಿನ್ನಿಸೋ ಚಾನ್ಸ್ ಮಿಸ್ ಮಾಡ್ತಿರ್ಲಿಲ್ಲ. ಹೀನಾ ಹರ್ಷದ್ನ ಕೇಳೋದಾ ಹೇಗೆ ಅಂತ ಯೋಚನೆ ಮಾಡ್ತಿದ್ಲು. ಇನ್ನು ಕವಿತಾ ಎಮಿಲಿಯ ಜೊತೆ ಮಾತಾಡ್ತಿದ್ಲು. ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ರೂಮ್ ತನಕ ಹೋಗೋರು ಯಾರು ಅಮ್ಮ ಹತ್ರ ಇದ್ದು, ಅವಳು ಊಟ ಮಾಡ್ಕೊಂಡು ಬಂದಮೇಲೆ ಹೋಗೋಣ ಅಂತ ವಾಶ್ ಬೇಷನ್ಸ್ ಹೋಗಿದ್ಲು. ಎಮಿಲಿಯ ಕವಿತಾ ಹೊಟ್ಟೆ ಫುಲ್, ಮೊದಲು ರೂಮ್ಗೆ ಹೋಗ್ತೀನಿ ಅಂತ ಹೋದ್ಲು.
ಕವಿತಾಗೆ ಎಮಿಲಿಯಾ ಹೇಳಿದ್ದು ಕೇಳಿಸಿರ್ಲಿಲ್ಲ. ಅಮರ್ ಕೂಡ ಕಾಲಲ್ಲಿ, ಅಣ್ಣ ಯಾಕೆ ಓಪನಿಂಗ್ ಪ್ರೋಗ್ರಾಮ್ ಅಷ್ಟು ಬೇಗ ಇಟ್ಟಿರೋದು ಅಂತ ಕಾಲಲ್ಲಿ ವಿಚಾರಿಸ್ತಿದ್ದ. ಕವಿತಾ ವಾಶ್ರೂಮ್ ಕಡೆ ಹೋಗಿದ್ದು ನೋಡ್ದ. ಆದರೆ ಕವಿತಾ ಹಿಂದೆ ಒಂದು ಹುಡುಗ ಹೋಗಿದ್ದನ್ನು ಅಮರ್ ಗಮನಿಸಲಿಲ್ಲ. ಅಮರ್ ಕಾಲ್ ಕಟ್ ಮಾಡಿ, ಏನು ಈ ಹುಡುಗಿ ಬಂದೇ ಇಲ್ಲ ಅಂತ ಯೋಚನೆ ಮಾಡ್ತಾ ಅಲ್ಲೇ ಓಡಾಡ್ತಿದ್ದ. ಇನ್ನು ಹೀನಾ ಕೇಳೋಣ, ಈಗ ಬೇರೆ ಉಪಾಯನೂ ಇಲ್ಲ, ಬಟ್ ಎಲ್ಲ ನಿಜ ಹೇಳೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡ್ಳು. ನನ್ನ ಕಾರಣದಿಂದಾಗಿ ನಮಿತಾಗೆ ಏನೂ ಆಗಬಾರ್ದು ಅಂತ ಡಿಸೈಡ್ ಮಾಡಿಕೊಂಡ್ಳು. ಹರ್ಷದವರೇ, ನನಗೊಂದು ಹೆಲ್ಪ್ ಆಗಬೇಕಿತ್ತು, ಆಗುತ್ತಾ ಅಂತ ಕೇಳಿದ್ಲು. ಹರ್ಷದ್ ಹೇಳಿ ಮಾಡ್ತೀನಿ ಅಂತ ಹೇಳ್ದ. ಆಗ ಹೀನಾ, ಏನೂ ಇಲ್ಲ, ನನ್ನ ಫ್ರೆಂಡ್ ಎಮಿಲಿಯಾ ಇದ್ದಾಳೆ ಅಲ್ವಾ, ಅವಳ ಫ್ರೆಂಡ್ನ ಟ್ರೀಟ್ಮೆಂಟ್ಗೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ, ಅವಳ ಅಕ್ಕ ಅವರು ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ಅರೆ ಇಂಡಿಯಾಯಿಂದ ಅಮೇರಿಕಾಗೆ ಟ್ರೀಟ್ಮೆಂಟ್ಗೆ ಹೋಗ್ತಾರೆ, ಇಲ್ಲಿ ಉಲ್ಟಾ ಪಲ್ಟಾ ಅಂತ ಹೇಳ್ದ. ಹೀನಾ, ಅದು ಹಾಗಲ್ಲ, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ಲು. ಅಂದರೆ ಅವಳು ಅಮೇರಿಕಾ ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ಲು, ಆದರೆ ಆ ಡಾಕ್ಟರ್ ಪರ್ಸ್ನಲ್ ಕೆಲಸದ ಮೇಲೆ ಇಂಡಿಯಾಗೆ ಬಂದಿದ್ದರು. ಈಗ ಅವಳಿಗೆ ಆಪ್ರೇಷನ್ ಆಗಿದೆ, ಅವಳು PVR ಹಾಸ್ಪಿಟಲಲ್ಲಿದ್ದಾಳೆ, ಬಟ್ ಅಲ್ಲಿನ ಸ್ಪೆಷಾಲಿಟಿ ಕಡಿಮೆ ಅಂತ ಆ ಡಾಕ್ಟರ್ ಹೇಳಿದ್ದಾರೆ. ನನ್ನ ಫ್ರೆಂಡ್ ಇಂಪಾರ್ಟೆಂಟ್ ನನಗೆ. ಸೊ ಈಗ ನಿಮ್ಮ ಹಾಸ್ಪಿಟಲ್ ಡಾಕ್ಟರ್ಗೆ ಬೇಕಾಗುವ ಇಕ್ವೈಪ್ಮೆಂಟ್ ಎಲ್ಲ ನಿಮ್ಮ ಹಾಸ್ಪಿಟಲ್ನಲ್ಲಿದೆ, ಅದಕ್ಕೆ ನಾಳೆನೇ ಅಲ್ಲಿಗೆ ಶಿಫ್ಟ್ ಮಾಡಿಸೋಣ ಅಂತಿದ್ದೀನಿ ಅಂತ ಕೇಳಿದ್ಲು. ನಾನು ನಿಮಗೆ ಅಮೌಂಟ್ ಪೇ ಮಾಡ್ತೀನಿ ಬೇಕಾದರೆ, ನನಗೆ ನಾಳೆನೇ ಅಲ್ಲಿಗೆ ಅಡ್ಮಿಟ್ ಮಾಡಿಸ್ಬೇಕು. ಡಾಕ್ಟರ್ ಹೇಳ್ದ ಲ್ಯಾಬೊರೇಟರಿ ರೂಮ್, ಅವಳಿಗೆ ಬೇಕಾದ ರೂಮ್ ಎಲ್ಲ ಬೇಕು, ನೀವೇನು ತಿಳ್ಕೊಳ್ಬೇಡಿ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ಎಷ್ಟು ಕೊಡ್ತೀರಾ ಅಂತ ಸುಮ್ಮನೆ ಕೇಳ್ದ. ಅದಕ್ಕೆ ಹರ್ಷದ್, ನೀವು ಹೇಳೋದು ನಿಮ್ಮ ಯೂಸ್ಗೆ ಅಂತಾನೆ, ಕೊಟ್ಟರೆ ಇಟ್ಸ್ ವೆರಿ ಕಾಸ್ಟ್ಲಿ ಅಂತ ಹೇಳ್ದ. ಹರ್ಷದ್ ಅಮೌಂಟ್ಗಾದರೂ ಕೊಡ್ತಾರೆ, ಅಮೌಂಟ್ ಎಷ್ಟು ಬೇಕಾದರೂ ಆಗಲಿ ಅಂತ ಹೇಳ್ಕೊಂಡ್ಳು. ಹರ್ಷದ್ಗೆ ಹೀನಾ ಎಷ್ಟಾದರೂ ಆಗಲಿ ಅಂತ ಹೇಳ್ದ. ಮಿನಿಮಮ್ 60 to 70 crore, ನಾವು ಹಾಸ್ಪಿಟಲ್ಗೆ 250 crore ಇನ್ವೆಸ್ಟ್ ಮಾಡಿದ್ದೀನಿ, ಕೊಡೋಕ್ಕಾಗುತ್ತಾ ಅಂತ ತಮಾಷೆ ಕೇಳ್ದ. ಆಗೀನ ಅವಳು ಫೋನ್ ತೊಗೊಂಡು ಹರ್ಷದ್ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಬಿಟ್ಲು. ಹರ್ಷದ್ ಹೀನಾ ಫೋನ್ ನೋಡ್ತಿರೋದನ್ನ ನೋಡಿ ನಗ್ತಾ, ಅರೆ ನಾನು ಸುಮ್ಮನೆ ಹೇಳಿದೆ, ನಿಮ್ಮ ಹತ್ರ ಅಮೌಂಟ್ ತಗೊಳ್ಬೇಕಾಗತ್ತಾ, ನೀವು ಏನು ಪರ್ಮ್ನೆಂಟಾಗಿ ಕೇಳ್ತಿದ್ದೀರಾ, ಸ್ವಲ್ಪ ಟೈಮ್ಗೆ ಅಲ್ವಾ, ಇಟ್ಸ್ ಓಕೆ, ಇವತ್ತೇ ಬೇಕಾದರೂ ಅವ್ರನ್ನ ಇಲ್ಲಿಗೆ ಅಡ್ಮಿಟ್ ಮಾಡಿ ಅಂತ ಹೇಳ್ದ. ಹೀನಾ ಹರ್ಷದ್ಗೆ ದುಡ್ಡು ಹಾಕಿ ತಿಳಿದ ಮೇಲೆ ಅವನ ರಿಯಾಕ್ಷನ್ ಏನು, ಕವಿತಾ ಎಲ್ಲಿಗೆ ಹೋದ್ಲು, ಇದನ್ನು ತಿಳ್ಕೊಳ್ಳೋಣ ಬನ್ನಿ. ಎಪಿಸೋಡ್ 80, ಕವಿತಾ ಇನ್ ಡೇಂಜರ್. ಆಗ ಹೀನಾ, ನೀವು ತಮಾಷೆ ಮಾಡಿದ್ದಾ, ನಾನು ನಿಮಗೆ ಆಗಲೇ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೆ ಅಂತ ಹೇಳಿದ್ಲು. ಹರ್ಷದ್, ವಾಟ್, ಅಷ್ಟೊಂದು ಅಮೌಂಟ್ನ ಒಂದೇ ಟೈಮಲ್ಲಿ ಹೇಗೆ ಅಂತ ಅವ್ನ ಫೋನ್ ಚೆಕ್ ಮಾಡ್ದ. ಹೀನಾ ಹೇಳ್ದಾಗೆ ಅವನ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿತ್ತು. ಅವ್ನು 1 ಸೆಕೆಂಡ್ ಕೂಡ ಥಿಂಕ್ ಮಾಡಿದೆ ಅಮೌಂಟ್ನ ಅವಳಿಗೆ ವಾಪಸ್ ಟ್ರಾನ್ಸ್ಫರ್ ಮಾಡ್ದ. ಹೀನಾ, ಅರೆ ಯಾಕಂತ ಕೇಳಿದ್ಲು. ಆಗ ಹರ್ಷದ್, ಬಿಡಿ, ನಾನು ಸುಮ್ಮನೆ ಹೇಳಿದ್ದು, ನಾನು ಹಾಸ್ಪಿಟಲ್ ಕಟ್ತಿರೋದೇ ಬಡವ್ರಿಗೆ, ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳ್ದ. ನಿಮ್ಮ ಹತ್ರ ಯಾಕೆ ಇಷ್ಟು ಅಮೌಂಟ್ ತೊಗೊಳ್ಬೇಕಾಗಿರೋದು ಅಂತ ಹೇಳ್ದ. ಅವನು ಇದು ಹೇಗೆ ಸಾಧ್ಯ ಅಂತ ಮನಸ್ಸಲ್ಲಿ ಯೋಚಿಸ್ತಿದ್ದ. ಹೀನಾ ಹರ್ಷದ್ಗೆ ಕೈ ಆಗದೆ ಇರೋದಕ್ಕೆ ಅವಳೆ ತಿನ್ನಿಸಿದ್ಲು. ಲಾಸ್ಟಲ್ಲಿದ್ದ ಕಾಕ್ಟೈಲ್ ಕಡೆ ನೋಡಿದ್ಲು, ಅದು ಅವಳಿಗೆ ಡ್ರಿಂಕ್ಸ್ ಅಂತ ತಿಳಿದಿರಲಿಲ್ಲ. ಅವಳು ಒಂದು ಗ್ಲಾಸ್ ತೊಗೊಂಡು ಅದು ಸ್ವೀಟ್ ಫ್ಲೇವರಲ್ಲಿತ್ತು, ಅದನ್ನು ಅವಳು ಜ್ಯೂಸ್ ಅಂತ ಅಂದ್ಕೊಂಡು ಕುಡಿದ್ಲು. ಹರ್ಷದ್ ಹೀನಾಗಿದೆಲ್ಲ ಅಮೇರಿಕಾದಲ್ಲಿ ರೂಢಿ ಇರಬೇಕು ಅಂತ ಅಂದ್ಕೊಂಡ. ಹರ್ಷದ್ಗೆ ಡ್ರಿಂಕ್ಸ್ ಎಲ್ಲ ಲೈಟಾಗಿ ಅಭ್ಯಾಸ ಇತ್ತು, ಅವನು ತೊಗೊಂಡು ಕುಡ್ದ, ಬಟ್ ಅದು ಹುಡಿ ಫ್ಲೇವರಲ್ಲಿತ್ತು. ಅದೇ ಸಮಯಕ್ಕೆ ವೇಟರ್ ಅಲ್ಲಿಗೆ ಬಂದು, ಸಾರಿ ಸರ್, ಅದು ಕಾಕ್ಟೈಲ್ನ ಮಿಸ್ ಆಗಿ ಸರ್ವ್ ಮಾಡಿದ್ದೀನಿ ಅಂತ ಹೇಳ್ದ. ಆದರೆ ಅದಾಗಲೇ ಖಾಲಿಯಾಗಿತ್ತು. ಹರ್ಷದ್, ಇಟ್ಸ್ ಓಕೆ, ಪೇ ಮಾಡ್ತೀವಿ ಅದಕ್ಕೆ ಅಂತ ಹೇಳ್ದ. ಹೀನಾ ಕೂಡ ಹೌದು ಅಂತ ಹೇಳಿದ್ಲು. ಹರ್ಷದ್, ನೀವು ಡ್ರಿಂಕ್ಸ್ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀರಾ ಯಾವಾಗ್ಲೂ, ಇಲ್ಲ ಫಂಕ್ಷನಲ್ಲಿ ಮಾತ್ರನಾ ಅಂತ ಕೇಳ್ದ ಹೀನಾನ. ಆಗ ಹೀನಾ, ನನಗೆ ಅಭ್ಯಾಸ ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ವಾಟ್, ಈಗ ನೀವು ಕುಡ್ದಿದ್ದು ಏನು ಅಂತ ಕೇಳ್ದ. ಹೀನಾ, ಜ್ಯೂಸ್ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ವಾಟ್ ಹೀನಾ, ಅದು ಜ್ಯೂಸ್ ಅಲ್ಲ, ಕಾಕ್ಟೈಲ್ ಅಂತ ಹೇಳ್ದ. ಹೀನಾ, ಏನು, ಅದು ಸ್ವೀಟ್ ಇತ್ತು ಕಣ್ರಿ, ನಾನು ಜ್ಯೂಸ್ ಅಂತಲೇ ಅಂದ್ಕೊಂಡೆ, ಈಗ ಕುಡಿದ್ಬಿಟ್ಟೆ, ನಾನು ಮೊದಲು ಜ್ಯೂಸನ್ನು ನೀವು ಆರ್ಡರ್ ಮಾಡಿದ್ದೀರಾ ಅಂತ ಕುಡ್ದಿದ್ದು, ಇಲ್ಲಾಂದರೆ ನಾನು ಕುಡಿತಾನೇ ಇರಲಿಲ್ಲ ಅಂತ ಹೇಳಿದ್ಲು. ಹರ್ಷದ್ ಕೂಡ, ನಾನು ಅಷ್ಟೇ, ನೀವು ಆರ್ಡರ್ ಮಾಡಿದ್ದು ಅಂತ ತಿಳ್ಕೊಂಡೆ, ನಿಮಗಿದೆಲ್ಲ ಅಭ್ಯಾಸ ಇರ್ಬೋದು ಅಂತ ನಾನು ಏನೂ ಕೇಳೋಕ್ಕೆ ಹೋಗಿಲ್ಲ ಅಂತ ಹೇಳ್ದ. ಅದಕ್ಕೆ ಹೀನಾ, ಹೋಗಲಿ ಬಿಡಿ, ಈಗ ಅದನ್ನು ಆಚೆ ತರೋದಕ್ಕೂ ಆಗೋದಿಲ್ಲ ಅಂತ ಹೇಳಿದ್ಲು. ಈ ಕಡೆ ಅಮರ್, ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಮೊದಲೇ ಯೋಚಿಸ್ಬೇಕಿತ್ತು, ಆದರೆ ನೆಗ್ಲಿಜೆನ್ಸಿ ಮಾಡಿ ಈಗ ಅಂತ ಜೋರಾಗಿ ಕಾರ್ ಸ್ಟೇರಿಂಗ್ ಮೇಲೆ ಗುದ್ದಿದ್ದ. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಸಿಗ್ನಲ್ ಬಿತ್ತು. ಅಮರ್ ತಲೆಯಲ್ಲಿ ಆಗ ಬೇಡದೇ ಇರೋ ವಿಷಯಗಳೇ ಸುಳ್ದಾಡ್ತಿದ್ವು. ಹಾಗಾದರೆ ಇಲ್ಲ, ಆ ಥರ ಏನೂ ಆಗಿರೋದಿಲ್ಲ, ಅವಳು ಸೇಫಾಗಿರ್ತಾಳೆ, ನಾನು ಅವಳಿಗೆ ಏನು ಮಾಡೋದಕ್ಕೂ ಬಿಡಲ್ಲ ಅಂತ ಹೇಳ್ಕೊಳ್ತಿದ್ದ. ಆದರೆ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ. ಅಲ್ಲೇ 15 ನಿಮಿಷ ಆಗಿತ್ತು.
ಅಮರ್ಗಂತೂ ಕಾಯೋದಕ್ಕೆ ಆಗ್ತಾನೇ ಇರಲಿಲ್ಲ. ಅವ್ನು ಏನು ಮಾಡೋದು, ಏನು ಮಾಡಲಿ, ನಂಗೆ ಏನು ಮಾಡೋಕ್ಕಾಗುತ್ತೆ ಅಂತ ಯೋಚಿಸಿ ಕಾರಿಂದ ಕೆಳಗೆ ಇಳಿದ್ಬಿಟ್ಟ. ಟ್ರಾಫಿಕ್ ಸಿಗ್ನಲಿಂದ ಹೋಟೆಲ್ ಸುಮಾರು 1 ಕಿಲೋಮೀಟರ್ ದೂರ ಇತ್ತು. ಕಾರನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಹೀನಾಗೆ ನಿಧಾನವಾಗಿ ಮತ್ತತ್ತಿತ್ತು. ಹರ್ಷದ್ಗೇನೋ ಡೌಟ್, ಸ್ಟಡಿಯಾಗಿದ್ದಾಳೆ ಅವಳು, ಸ್ಟಡಿಯಾಗಿರೋದಿಲ್ಲ ಅಂತ ಯೋಚನೆ ಮಾಡ್ತಿದ್ದ. ಯಾಕಂದರೆ ಹರ್ಷದ್ ಕಾಡಿಗೆ ಹೋಗಿದ್ದಾಗ ಜೊತೇಲಿ ಡ್ರಿಂಕ್ಸ್ ತೊಗೊಂಡು ಹೋಗ್ತಿದ್ದ. ಅವನಿಗೆ ಆಗೆಲ್ಲ ಡ್ರಿಂಕ್ಸ್ ಅಂದರೆ ಒಂದು ರೀತಿ ತುಂಬ ಇಷ್ಟ. ಕಾಡಲ್ಲಿ ಸಿಕ್ಕಿದಾಗ ಹೀನಾ ಅದನ್ನು ಮಿಸ್ ಆಗಿ ಕುಡಿದು ಅವಾಂತರ ಮಾಡಿ ಅವನ ಬಟ್ಟೆ ಕಳಿಸಿ ಅವಳು ಹಾಕ್ಕೊಳ್ಳೋ ತನಕ ಬಿಟ್ಟಿರಲಿಲ್ಲ. ಅದೆಲ್ಲ ನೆನಪಿಸ್ಕೊಂಡು ಹರ್ಷದ್ ಅವತ್ತು ನಿಜ ಇವಳು ಗೋಧಿಗೆ ಹೆಂಡ ಕುಡ್ಸಿದಾಗೆ ಆಡ್ತಿದ್ಲು. ಆದರೆ ಇವತ್ತೇನು ಇಷ್ಟೊಂದು ಸ್ಟಡಿ ಆಗಿದ್ದಾಳೆ, ಇವಳು ನಿಜವಾಗ್ಲೂ ನಾನು ಹೀನಾನಾ ಅಂತ ಹೇಳ್ಕೊಂಡ. ಹೀನಾಗೆ ಮತ್ತತ್ತಿತ್ತು. ಈಗ ಅವಳು ಹರ್ಷದ್ ಮಾತು ನಿಜ ಮಾಡೋ ಹಾಗೆ ಇದ್ಲು. ಅವಳು ತನ್ನ ಕಣ್ಣನ್ನ ಮೇಲೆ ಕೆಳಗೆ ಮಾಡ್ತಾ ಅಲ್ಲಿ ಖಾಲಿಯಾಗಿದ್ದ ಊಟನ ನೋಡಿ ಅಳೋದಕ್ಕೆ ಶುರು ಮಾಡಿದ್ಲು. ನಂದು ಊಟ ಇಲ್ಲ, ಯಾರು ತಿಂದ್ಬಿಟ್ಟಿದ್ದಾರೆ ಅಂತ ಹರ್ಷದ್ ಅಂದ್ಕೊಂಡೆ ಅಂತ ಹೇಳ್ದ. ಅಮರ್ ಕವಿತಾ ಹತ್ರ ತಲುಪ್ತಾನ. ಡ್ರಿಂಕ್ಸ್ ಮಾಡಿರೋ ಹೀನಾ ಕತೆ ಏನು, ಅವಳೇನಾದರೂ ಎಲ್ಲ ಬಾಯ್ಬಿಟ್ಬಿಡ್ತಾಳ ಅವಳ ಸೀಕ್ರೆಟ್ಸ್ನ ಹರ್ಷದ್ ಹತ್ರ. ಹರ್ಷದ್ಗೆ ಇದರಿಂದ ಏನಾದರೂ ಉಪಯೋಗ ಆಗುತ್ತಾ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್. ನಾಳೆ ಮತ್ತೊಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ, ಮರಿದಿರಾ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್, ಬಾಯ್.